ಮಾಯಾ ಅನ್ನೋದು ತುಂಬಾ ಕಷ್ಟ, ಇದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಆದರೆ ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಕ್ರಿಯೆಗಳಲ್ಲಿ ಶರೀರವನ್ನು ತೊಡಗೋಸೋದ್ರಿಂದ ಎಲ್ಲ ಪಾಪಗಳಿಂದ, ಮುಂದೆ ಆಗಿರತಕ್ಕಂಥ ಅನಾಹುತಗಳಿಂದನೂ ವಿಮುಕ್ತಿಯನ್ನ ಪಡಿಬಹುದು. ಮುಕ್ತಿಯಲ್ಲ, ವಿಮುಕ್ತಿಯನ್ನ ಪಡಿಬಹುದು. ಯಾಕೆಂದ್ರೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾನೋ, ಭಗವಂತನ ಬಗ್ಗೆ ಆಲಿಸ್ತಾನೋ, ಅವನು ದುರ್ಘಟನೆ ಆಗಲಿಕ್ಕೆ ಭಗವಂತ ಹೃದಯದಲ್ಲಿ ಇದ್ಕೊಂಡು ತಡೆ ಹಿಡಿತಾನ ಆ ಭಕ್ತನನ್ನು. ಎಂದೂ ಈ ಭೌತಿಕವಾಗಿರ್ತಕ್ಕಂಥ ಈ ತ್ರಿಗುಣಗಳಿಗೆ ಅವನು ಯಾವುದಕ್ಕೂ ಸಿಲುಕಿಸೋದಿಲ್ಲ ಭಗವಂತ. ಅದಕ್ಕೆ ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯನೋ ವಿದ್ಯತೆ ಸ್ವಲ್ಪಮಪ್ಪಸ್ಯ ಧರ್ಮಸ್ಯ ತ್ರಾಯೇತೋ ಮಹತೋ ಭಯ. ಈ ಮಾರ್ಗದಲ್ಲಿ ಕಷ್ಟವಾಗಲಿ ಕುಗ್ಗದವಾಗಲಿಲ್ಲ. ಈ ಮಾರ್ಗದಲ್ಲಿ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ರಕ್ಷಣೆ ಮಾಡುತ್ತೆ. ಮಹಾಭಯ ಅಂದ್ರೇನು? ಯಾವಾಗ ಯಾವ ಸಂದರ್ಭದಲ್ಲಿ ದುರ್ಘಟನೆಗಳು ಬರುತ್ತೋ ಮತ್ತು ಯಾವ ಸಂದರ್ಭದಲ್ಲಿ ಸಾವು ಬರುತ್ತೋ ಗೊತ್ತಿಲ್ಲ. ಆ ಸಾವಿನಿಂದ, ಅಂತ ದುರ್ಘಟನೆಯಿಂದ ನಾನು ಹೃದಯಸ್ಥನಾಗಿರ್ತಕ್ಕಂಥ ಭಗವಂತ ಅಂತ ಮನುಷ್ಯನನ್ನ, ಅಂತ ಭಕ್ತನನ್ನ ದುರ್ಘಟನೆಗೆ ಹೋಗದ ಹಾಗೆ ನಾನು ರಕ್ಷಿಸುತ್ತೇನೆ ಅಂತ